ನಮ್ಮ ಅಂಗಳದಲ್ಲೇ ನಾನೇ ಓಡಾಡಿದ್ರು, ನನ್ನ ಮೊಬೈಲ್ ಇಟ್ಕೊಂಡು ಓಡಾಡಿದ್ರು ಕೂಡ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ನೋಡೋದಕ್ಕೆ. ಪಾಪ ಏನು ಮಾಡೋಕ್ಕಾಗಲ್ಲ. ನಾವು ಅವರ ಬಗ್ಗೆ ಅಂದ್ಕೋಬೇಕು, ಅವರಿಗೆ ಮಂಡೆ ಸಮ ಇಲ್ಲ ಅಂತ. ಅವರು ನನ್ನ ಬಗ್ಗೆ ಅಂದ್ಕೋತಾನೆ, ನನಗೆ ಮಂಡೆ ಸಮ ಇಲ್ಲ ಅಂತ ಅಷ್ಟೇ. ನಾನು ಹಾಗೆ ಅಂದ್ಕೊಬಿಡ್ತೇನೆ. ಮೊದಲೆಲ್ಲ ಬೇಸರ ಆಗ್ತಿತ್ತು ನನಗೆ, ಎಂತ ಮಾತಾಡ್ತಾರೆ ಇವರು ಅಂತ. ಏನೂ ಅನಿಸಲ್ಲ ನನಗೆ. ಯಾವುದೇ ಒಂದು ವಸ್ತುಗಳಾಗಲಿ ಮನುಷ್ಯರನ್ನಾಗಲಿ ಯಾವುದೇ ಒಂದು ನಾವು ಕಳ್ಕೊಳ್ತೀವಲ್ವ, ನೆಕ್ಸ್ಟ್ ಅದು ಸಿಗಲ್ಲ ಅಂತಿರುವಾಗ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ವಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಹೀಗೆ ವೆಹಿಕಲ್ ಹೋಗ್ತಾ ಇರುತ್ತೆ, ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ವಾಯ್ಸ್ ಓವರ್ ಕೊಡೋದು ನಾನು. ಬೆಳಗ್ಗೆ ಸೂರ್ಯನ ಕಿರಣ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗಾರ್ಡನಲ್ಲಲ್ಲಿ. ಹಾಗೆ ಅಡುಗೆಗೆ ಅಂತ ಒಗ್ಗರಣೆ ಬೇವಿಗೆ ಅಂತ ಹಿಂದ್ಗಡೆ ಬಂದೆ. ಮೊದಲು ನಮ್ಮ ಮನೆಯಲ್ಲಿ ಹಿಂದ್ಗಡೆ ಒಗ್ಗರಣೆ ಬೇವಿನ ಮರ ಮತ್ತು ಕಹಿ ಬೇವಿನ ಮರ ದೊಡ್ಡದಿತ್ತಾಯ್ತಾ, ತುಂಬ ಸಿಕ್ಕಿರೋದು. ಎಷ್ಟು ಬೇಕೋ ಅಷ್ಟು. ಆಗ ಎಲ್ಲ ಎಲೆಯನ್ನೆಲ್ಲ ತೆಕ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕಿತ್ತು ಬಿಸಿಲಿಗೆ ಒಣಗಿಸಿ. ಈಗ ನಮಗೆ ಬೇಕಾದಾಗ ಸಿಗೋದೇ ಇಲ್ಲ. ಒಗ್ಗರಣೆ ಬೇವು ಹೇಗಾದರೂ ಸಿಗಬಹುದು, ಸಣ್ಣ ಸಣ್ಣ ಗಿಡಗಳಿವೆ. ಆದರೆ ಕಹಿಬೇವಿನ ಮರ ಮಾತ್ರ ಬಿದ್ದೋದ್ಮೇಲೆ ಏನಿಲ್ಲ. ಈಗ ನಮಗೇನಕ್ಕಾದ್ರೂ ಮೆಡಿಸಿನಿಗೆ ಬೇಕಂತಾದರೆ ಕಹಿಬೇವನ್ನು ತರೋಕ್ಕೆ ಅಲ್ಲಿ ಇಲ್ಲಿ ಹೋಗಬೇಕು, ಇಲ್ಲದಿದ್ದರೆ ಮಾರ್ಕೆಟಿಗೆ ಹೋಗಬೇಕು. ಅದೊಂದು ಪ್ರಾಬ್ಲಮ್. ಈಗ ಮನೆಯಲ್ಲೇ ಇದ್ದರೆ ಚೆನ್ನಾಗಿರ್ತಿತ್ತು ನೋಡಿ. ಇಲ್ಲೇ ಇತ್ತದು, ಆಚೆ ದೊಡ್ಡ ಮರ ತುಂಬ ವರ್ಷದಿಂದ ಇತ್ತು. ಈ ಬಾಳೆ ಗಿಡಗಳೆಲ್ಲ ಇದೆ ಅಲ್ಲ, ಬಾಳೆ ಮರ ಎಲ್ಲ ಅದರ ಎಡೆಯಲ್ಲಿ ಇತ್ತು. ಈಗ ತೋರಿಸಿದೆಲ್ಲ ಇಲ್ಲಿ ಕರಿಬೇವಿನ ಮರ, ಅಲ್ಲಿ ಕಹಿಬೇವಿನ ಮರ ಎರಡೂ ಕೂಡ ಇತ್ತು. ತುಂಬ ಫುಲ್ಲು ಸ್ಪ್ರೆಡ್ ಆಗಿತ್ತು ಗೆಲ್ಲೆಗಳೆಲ್ಲ. ಕೆಲವರು ಯುಗಾದಿ ಟೈಮಿಗೆ ತೊಗೊಂಡು ಹೋಗ್ತಿದ್ರು, ಬೇವು ಬೆಲ್ಲ ಮಾಡಿಕೊಂಡು ತಿಂತಾರಲ್ವ. ಹಾಗೆ ಆ ಟೈಮಲ್ಲಿ ಇಲ್ಲೊಂದು ಪಪ್ಪಾಯ ಮರ ಇತ್ತು, ಅದು ಕೂಡ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ. ಸೊ ನಮಗೆ ಬೇಕಾಗುವ ಎಲ್ಲ ಒಂದು ಮರಗಳು ಇಲ್ಲಿದ್ದು. ಈಗ ಸದ್ಯಕ್ಕೆ ತೆಂಗಿನ ಮರ, ಬಾಳೆ ಮರ ಎರಡು ಇದೆ. ಬಾಳೆ ಮರಗಳಾದರೆ ಸಸಿಗಳು ಉಟ್ಕೋತವೆ, ಹಾಗೆ ಮರ ಆಗುತ್ತೆ. ಒಂದು ಬಿದ್ದೋದ್ರೂ ಮತ್ತೊಂದು ಇರುತ್ತೆ. ಆದರೆ ಈ ಕಹಿಬೇವಿನ ಮರ ಇದೆಯಲ್ಲ, ಸಸಿ ಕೂಡ ಸಿಗಲಿಲ್ಲ. ತುಂಬ ಬೇಸರ ಆಯಿತು ನಮಗೆ. ತುಂಬ ವರ್ಷದಿಂದ ಇತ್ತು, ಏನು ಮಾಡೋದು. ಹಾಗೆ ಇಲ್ಲೊಂದು ಮರ ಬಿದ್ದು ಹೋಗುವ ಸ್ಟೇಜಲ್ಲಿದೆ. ನಮಗೆ ಯಾವಾಗಲೂ ಕೂಡ ಹೇಳ್ತೇನಲ್ವ, ಬಾಳೆಗೊನೆ ಸಿಗೋದೇ ಇಲ್ಲ ಸರಿ ಬೆಳೆದ ಮೇಲೆ. ಹೀಗೆ ಅರೆಬರೆ ಬೆಳೆದ ಮೇಲೆ ಅದು ಬಿದ್ದು ಹೋಗುತ್ತೆ ಮರ. ಹಾಗೆ ಹಗ್ಗ ಎಲ್ಲ ಕಟ್ಸಿ ಇಟ್ಟಿದ್ದೇವೆ ನಾವು, ತೋರಿಸ್ತೇನೆ ಬನ್ನಿ. ಹೀಗಾದರೂ ಬೀಳದಂಗೆ ತಡೆ ಮಾಡಬೇಕಲ್ಲ. ಅಲ್ಲಿ ತೆಂಗಿನ ಮರಕ್ಕೆ ನೋಡಿ ಕಾಣ್ತಿದೆ ಅಲ್ವ, ಅಲ್ಲಿ ಹಗ್ಗವನ್ನು ಎಳೆದು ಕಟ್ಟಿ ಅದನ್ನು ಹೇಗೋ ಜೋಪಾನ ಮಾಡಿಸ್ತಿದ್ದೇವೆ. ನೋಡಬೇಕು ಎಲ್ಲಿವರೆಗೆ ಬರುತ್ತೆ ಅಂತ. ಬಾಳೆಗೊನೆ ಬೆಳೆದು ಬಿಟ್ಟರೆ ಚೆನ್ನಾಗಿರುತ್ತಲ್ವ, ಪದಾರ್ಥಕ್ಕಾಗಲಿ ತಿನ್ನೋದಕ್ಕಾಗಲಿ. ಹಾಗೆ ಇದು ಮೊನ್ನೆ ತುಳಸಿ ಪೂಜೆ ನಡೆದಿತ್ತಲ್ವ, ಅದರದ್ದು ನಾನು ಹತ್ತಿಯ ಹಾರ ಮಾಡಿದ್ದೆ ನೋಡಿ. ಹೀಗೆ ಯಾವಾಗಲೂ ಸಣ್ಣ ಸಣ್ಣ ಇರ್ತೈತಿ, ಸ್ವಲ್ಪ ದೊಡ್ಡ ದೊಡ್ಡ ಆಯ್ತು ಈ ಸಲ. ಒಂದೊಂದು ಸಲ ಒಂದೊಂದು ರೀತಿ ಆಗುತ್ತೆ. ಈ ಸಲ ಸ್ವಲ್ಪ ಗಡಿಬಿಡಿಯಲ್ಲಿ ಆ ರೀತಿ ಮಾಡಿದ್ದೇನೆ. ಇಲ್ಲದ್ರೆ ತುಂಬ ಚಿಕ್ಕದಾಗಿ ಚೆನ್ನಾಗಿ ಮಾಡ್ಬೋದಿತ್ತು, ಮಾಡ್ತಿದ್ದೆ. ಈ ಸಲ ಸ್ವಲ್ಪ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಟ್ಟಾರೆ ಪೂಜೆ ಅಂತೂ ಚೆನ್ನಾಗಾಯಿತು. ಇದರದ್ದೊಂದು ಕಾಟ ನಮ್ಮ ಮನೆಗೆ, ಕಂಚುಗ ಅಂತ ಹೇಳ್ತಾರಲ್ವ, ಜೇನು ಥರ ಕಡಿಯತ್ತೆ. ಅದು ತುಂಬ ದಪ್ಪಾಗೋಗುತ್ತೆ, ಕೈ ಕಡಿದ್ರೆ ಮಾತ್ರ ಉರಿ ಸೆಳ್ತಾ ಬರುತ್ತೆ. 1-2 ದಿನ ಅಂತೂ ಇರುತ್ತೆ ನೋಡಿ. ಅದು ಯಾವಾಗೂ ನಮ್ಮನೆ ಕಿಟಕಿ ಹತ್ರ ಗೂಡು ಮಾಡ್ಕೊಳ್ಳುತ್ತೆ. ಬಾಗಿಲಿಗೆ ಕಿಟಕಿಗೆ ಕೂರ್ಚಿ ಏನಾದ್ರು ಹಾಗೆ ಇಟ್ಬಿಟ್ರೆ ಕೂರ್ಚಿ ಹತ್ರ. ನಮ್ಮ ಆಚೆ ಇಲ್ಲಿ ಅಕ್ಕಪಕ್ಕದ ಮನೆಗೆಲ್ಲ ಇದರದ್ದೇ ಕಾಟ. ಇಲ್ಲಿ ನೋಡಿ ನಮ್ಮ ಕಾಂಪೌಂಡ್ ಮೇಲೆ ಇರುವೆದು ಕಾರ್ಬಾರು, ಕೆಂಪಿರುವೆ ಇರುತ್ತಲ್ವ ಅದು. ಇದು ಕೂಡ ಕಚ್ಚಿದರೆ ತುಂಬ ಉರಿ ತುಂಬ ಇದ್ದಾವೆ ನಮ್ಮ ಕಾಂಪೌಂಡಲ್ಲಿ ಈ ರೀತಿ ಇರುವೆಗಳು. ಚೂರು ಏನಾದ್ರು ನಾವು ಹೀಗೆ ಕೈ ಇಟ್ಕೊಂಡು ಏನಾದ್ರು ಅಕ್ಕಪಕ್ಕದವ್ರ ಹತ್ರ ಮಾತಾಡೋಕ್ಕೆ ಹೋದರೆ ಕೈಗೆ ಕಚ್ಚಿಬಿಡುತ್ತೆ. ಹಾಗೆ ಮಸ್ತ್ ಮಾಡ್ಕೊಂಡು ಓಡಾಡ್ಕೊಂಡಿದೆ ನೋಡಿ ಅದು. ಸ್ವಲ್ಪ ಹೊತ್ತು ಸುಮ್ಮನೆ ವೀಡಿಯೋ ಮಾಡಿಕೊಂಡೆ, ಏನು ಕಾರ್ಬಾರ್ ಮಾಡುತ್ತೆ, ಹೇಗೆ ಓಡಾಡುತ್ತೆ ನೋಡೋಣ ಅಂತ ಸುಮ್ಮನೆ ನೋಡ್ತಾ ಇದ್ದೆ. ಇಲ್ಲಿ ಅಮ್ಮ ಸ್ವಲ್ಪ ಮಳೆಯೆಲ್ಲ ಕಮ್ಮಿ ಆದ ಕೂಡಲೇ ಗಿಡದ ಹತ್ರ ಏನಾದರೂ ಮಾಡ್ಕೊಂಡಿರ್ತಾರೆ.
ಇಲ್ಲಿ ಬಗ್ಗಿ ಹೋಗಿತ್ತು ಗಿಡ, ನಂಜುಬಟ್ಟಲ ಗಿಡ ಇದೆ, ಇಲ್ಲಿ ಅಮೃತ ಬಳ್ಳಿಯೂ ಕೂಡ ಇದೆ, ಜ್ವರಕ್ಕೆಲ್ಲ ಉಪಯೋಗಿಸ್ತೇವಲ್ವ ಮೆಡಿಸಿನ್ ಆಗಿ ಅದು ಕೂಡ ಇದೆ. ಅದೆಲ್ಲ ಹೀಗೆ ಚೆನ್ನಾಗಿ ಒಂದು ಬಗ್ಗಿ ಹೋಗಿದ್ದನ್ನು ಕೋಲೆಲ್ಲ ಇಟ್ಟು ಏನೋ ಮಾಡ್ತಾರಮ್ಮ. ಇನ್ನು ಇಲ್ಲಿ ನೋಡಿ ತೋರಿಸ್ತೇನೆ, ನಮ್ಮ ಕರಿಬೇವಿನ ಮರ ಬಿದ್ದೋಗಿದ್ದು. ಆ್ಯಕ್ಚುಲಿ ಇದು ಇತ್ತೀಚೆಗಲ್ಲ, ಲಾಸ್ಟ್ ಇಯರು ಇದೆಲ್ಲ. ನಾನು ಯಾವಾಗೋ ಹಾಕ್ತೀನಿ ವೀಡಿಯೋ ಅಲ್ವಾ, ಹೇಳಿದ್ದೇನಲ್ವ, ಗ್ಯಾಲರಿಯಲ್ಲಿ ತುಂಬಿಸಿಟ್ಟಿದ್ದ ಎಲ್ಲ ವೀಡಿಯೋ ಕ್ಲಿಪ್ಸನ್ನು ಸೇರಿಸಿ ಒಂದು ವಿಷಯ ಹೇಳಬೇಕಷ್ಟೇ ನನಗೆ. ಹಾಗೆ ಎಲ್ಲವನ್ನು ಕೂಡ ಶೇರ್ ಮಾಡ್ತೇನೆ ನೋಡಿ. ಲಾಸ್ಟ್ ಇಯರಿಂದು ಎಲ್ಲ ವೀಡಿಯೋ ಕ್ಲಿಪ್ಸ್ ಏನೇನು ತೆಗೆದಿದ್ದೆ ಅಂತ. ಹಾಗೆ ಮರ ಬಿದ್ದೋಗಿದ್ದು ತೆಗೆದಿದ್ದೆ. ಇಲ್ಲೊಂದು ಕಡೆ ನವಿಲು ತಿಂಡಿ ತಿಂತಾ ಇದೆ. ಚಪಾತಿ, ರೊಟ್ಟಿ ಎಲ್ಲ ಹಾಕ್ತೇವೆ ಅದಕ್ಕೆ, ದೋಸೆ. ಡೈಲಿ ಬರೋ ನವಿಲದು. ಇದರ ವಿಡಿಯೋ ಸುಮಾರು ಸಲ ಹಾಕಿದ್ದೇನೆ ನಾನು. ಅಷ್ಟು ವ್ಯೂಸ್ ಬಂದಿಲ್ಲ, ಜನರಿಗೆ ಇದೆಲ್ಲ ನೋಡೋಕ್ಕೆ ಏನು ಇಂಟ್ರೆಸ್ಟ್ ಅಲ್ವಾ. ಹಾಗೆ ಹಕ್ಕಿಗಳ ಚಿಲಿಪಿಲಿ ಕೇಳಿ ಒಮ್ಮೆ. ಈ ಕರಿಬೇವಿನ ಮರ ನೋಡಿ, ಬುಡ ಸಮೇತ ಬಿದ್ದದ್ದು ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ. ಅದು ಹೇಗೆ ಬುಡ ಸಮೇತ ಬಿದ್ದಿದೆ ಅಂತ ನನಗೂ ಆಶ್ಚರ್ಯ. ಯಾಕಂದರೆ ಲಾಸ್ಟ್ ಟೈಮು ತುಂಬ ಬಿರುಗಾಳಿ ಥರ ಗಾಳಿ ಬೀಸೋದು ಮಳೆಗಾಲದಲ್ಲಿ. ಅದರಿಂದ ಕೆಲವರ ಮನೆಯಲ್ಲಿ ಗಿಡ ಮರ ಎಲ್ಲ ಮುರಿದು ಬಿದ್ದಿದೆ, ಆದರೆ ಇದು ಬುಡಗೂಡೆ ಬಿದ್ದಿದೆ. ಮೋಸ್ಟ್ಲಿ ಗೆದ್ದಲು ಇತ್ತು ಅಂತ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಗೆದ್ದಲು ಇನ್ನು ತುಂಬ ಪ್ರಾಬ್ಲಮ್ಮು. ಗೋಡೆಗೆ ಅಲ್ಲಿ ಇಲ್ಲೆಲ್ಲ ಗೆದ್ದಲು ಬಂದುಬಿಟ್ಟಿದೆ. ಹಾಗೆ ಅದು ಒಂದು ಕಾರಣ ಇರ್ಬೋದು. ಮತ್ತು ಹೆಗ್ಗಣ ಎಲ್ಲ ಡೊಂಬ ಎಲ್ಲ ಮಾಡುತ್ತಲ್ಲ, ಗೊತ್ತಲ್ಲ ನಿಮಗೆ, ಇಲಿ ಹೆಗ್ಗಣ ಅಂತೆಲ್ಲ ಇರುತ್ತಲ್ಲ, ದೊಡ್ಡ ದೊಡ್ಡ ಇಲಿ, ಅದೆಲ್ಲ ಇದು ಮಾಡಿದೆ. ಅದು ಕೂಡ ಕಾರಣ ಇರ್ಬೋದು. ಏನೋ ಒಂದು ಬುಡ ಸಮೇತ ಬಿದ್ದೋಯ್ತು. ಅದರೊಟ್ಟಿಗೆ ಬಾಳೆ ಮರಗಳು ಕೂಡ ಬಿದ್ದೋಗಿದ್ದಾವೆ ನೋಡಿ. ಹಾಗೆ ತುಂಬ ನಮಗೆ ಒಂದು ರಾಶಿ ಸಿಕ್ಕಿದೆ. ಗೆಲ್ಲುಗಳನ್ನೆಲ್ಲ ಕಡಿದಿದ್ದೇವಲ್ವ. ನಮ್ಮ ಅಕ್ಕ ಕೂಡ ಸುಮಾರು ತೊಗೊಂಡೋದ್ಲು, ಮತ್ತು ಕೆಲವು ನೇಬರ್ಸಿಗೆಲ್ಲ ಹೇಳಿದ್ದೆವು, ಅವರೆಲ್ಲ ತೊಗೊಂಡೋದ್ರು. ಆದರೆ ಎಷ್ಟು ಅಂತ ತೊಗೊಂಡು ಹೋಗೋಕ್ಕಾಗತ್ತೆ, ಅದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮಳೆಗಾಲ ಆಗಿತ್ತಲ್ವ. ಹಾಗೆ ಬೇಸಿಗೆಯಲ್ಲಾದರೆ ಅದನ್ನೆಲ್ಲ ಒಣಗಿಸಿ ಬಿಸಿಲಲ್ಲಿ ಚೆನ್ನಾಗಿ ಪೌಡರ್ ಮಾಡಿಟ್ಕೊಂಡ್ರೆ ಮೆಡಿಸಿನ್ನಿಗೆ ಅಥವಾ ಅಡುಗೆಗೆ ಎಲ್ಲ ಯೂಸ್ ಮಾಡ್ಬೋದು, ಏನಕ್ಕಾದರೂ ಯೂಸ್ ಆಗುತ್ತೆ. ಆದರೆ ಹೀಗೆ ಮಳೆಗಾಲದಲ್ಲಿ ಮರ ಬಿದ್ದ ಕಾರಣ ಅದೆಲ್ಲ ಎಷ್ಟು ಅಂತ ಇಡೋಕ್ಕಾಗತ್ತೆ, ಕೊಳ್ತೋಯ್ತು ತುಂಬ. ಬೇವಿನ ಸೊಪ್ಪು ಅದು ಕೂಡ ನನಗೆ ಬೇಸರ ಆಯಿತು. ಇಲ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಹಾಗೆ ಗೊತ್ತಾ, ನನ್ನ ಚಾನಲಲ್ಲಿ ನಾನು ಯಾವಾಗೂ ಗಾರ್ಡನ್ನು ಅಂದರೆ ಗಿಡ ಮರಗಳು ಬೆಳಗ್ಗೆ ಹೇಗೆ ಕಾಣಿಸುತ್ತೆ, ಮಧ್ಯಾಹ್ನ ಹೇಗೆ, ಹಾಗೆ ಒಂದು ಸೂರ್ಯ ಉದಯ ಆಗುವಾಗ ಅಂದರೆ ಬೆಳಗಿನ ಟೈಮಲ್ಲಿ ಆ ಸೂರ್ಯನ ಕಿರಣಗಳೆಲ್ಲ ಗಿಡದ ಮಧ್ಯದಿಂದ ಬರುವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗೆಲ್ಲ ತೋರಿಸೋದು. ಮತ್ತು ನಾನು ಆದಷ್ಟು ಪಕ್ಷಿಗಳು, ಯಾಕಂದರೆ ತರಾವರಿ ಪಕ್ಷಿಗಳು ಬರ್ತವೆ ನಮ್ಮ ಅಂಗಳದಲ್ಲಿ, ಹಾಗೆ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಅದೆಲ್ಲ ಚಿಲಿಪಿಲಿ ಕೇಳೋಕ್ಕೆ ಖುಷಿಯಾಗುತ್ತೆ. ಅದು ಮತ್ತು ಪ್ರಾಣಿಗಳು, ಚಿಟ್ಟೆ, ಅದು ಇದೆಲ್ಲ ತೋರಿಸ್ತಾ ಇರ್ತೇನಲ್ವ. ಕೆಲವರು ಕಮೆಂಟ್ ಹೊಡಿತಾರೆ, ಏನೇನು ಚಾನಲಲ್ಲಿ ಏನಿರುತ್ತೆ, ಬರೀ ಗಿಡ ಮರ ತೋರಿಸ್ತಾ ಇರ್ತೀವಿ. ಅಂದರೆ ಬರೀ ಗಿಡ ಮರನೇ ಏನು ತೋರಿಸ್ತಾ ಇರೋದಲ್ಲ ನಾನು. ಎಷ್ಟೋ ಶಾಪಿಂಗು ಮತ್ತು ಮೇಳಗಳು, ಹಲಸಿನ ಮೇಳ, ಅದು ಇದು, ಸುರತ್ಕಲ್ ಫುಡ್ ಫೇರು ಎಲ್ಲನೂ ಇರುತ್ತೆ. ಬೇರೆ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಇರುತ್ತೆ. ಬಟ್ ಕೆಲವರಿಗೆ ಕಮೆಂಟ್ ಮಾಡೋವರಿಗೆ ಅದೇ ಅಲ್ವಾ, ಅದರಲ್ಲೂ ಕೂಡ ಹಳ್ಳಿಯಲ್ಲಿರುವವರು ಕೆಲವರು ಹೇಳಿದ್ದುಂಟು, ನಮಗಂತೂ ಆ ಗಿಡ ಮರ ನೋಡಿ ಬೋರ್ ಆಗಿದೆ, ಅದೇ ಎಂತ ನೋಡೋದಂತ. ಮತ್ತು ಕೆಲವರಿಗೆ ತುಂಬ ಕ್ರೌಡೆಲ್ಲ ಇಷ್ಟ ಆಗುತ್ತಲ್ಲ, ಹಾಗೆ ತುಂಬ ಜನ ಇರೋಲ್ಲಿ ಅವರಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಅಂಥವರಿಗೆ ಗಿಡ ಮರ ಪಕ್ಷಿ ಎಲ್ಲ ಎಂಥ ಬೋರಿಂಗ್ ಅಂತ ಆಗುತ್ತೆ. ಡಿಪೆಂಡ್ಸ್ ಅಲ್ವಾ ಮನುಷ್ಯರ ಮೇಲೆ. ಯಾರಿಗೆಲ್ಲ ಗಿಡ ಮರ, ಹಕ್ಕಿಗಳು, ಚಿಲಿಪಿಲಿ, ನೇಚರು, ಪ್ರಕೃತಿ ಇಷ್ಟ ಆಗುತ್ತೆ, ಅವರಿಗೆ ಖುಷಿಯಾಗಿ ಆಗುತ್ತೆ. ಹಾಗೆಯೇ ನಾವೀಗ ಸ್ವಲ್ಪ ಹೀಗೇ ಹೊರಗೆ ಹೋದ್ವಿ. ರೋಡಲ್ಲಿ ಸ್ವಲ್ಪ ಮಳೆ ನಿಂತ ಕೂಡಲೇ ಹೊರಗೆ ಹೋಗುವಂತಾಗತ್ತೆ. ಯಾಕಂದರೆ ಕಂಟಿನ್ಯೂಸ್ ಮಳೆ ಬಂದು ಒಳಗಿದ್ದು ಹಬ್ಬ ಬೇಸರ ಆಗಿರತ್ತಲ್ಲ. ಹಾಗೆ ಕೇರಿಯಲ್ಲೇ ಒಂದು ರೌಂಡ್ ನಾನು ಮತ್ತು ನನ್ನಮ್ಮ ಹೋಗ್ತಾ ಇದ್ದೇವೆ. ಹಾಗೆ ನಾನಂತೂ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ ಫುಲ್ಲು, ಯಾಕಂದರೆ ಚಳಿ ಗಾಳಿ ಆಗಲ್ಲ ನನಗೆ. ಹಾಗೆ ಫುಲ್ಲು ಪ್ಯಾಕ್ಡ್ ನಾನು, ಸ್ವೆಟ್ರೆಲ್ಲ ಹಾಕ್ಕೊಬಿಟ್ಟು, ಕಿವಿಗೆಲ್ಲ ಮುಚ್ಕೊಬಿಟ್ಟು, ಸಣ್ಣ ಮಕ್ಕಳ ಥರ. ಮತ್ತು ಏನು ಮಾಡೋದಲ್ವಾ. ಹಾಗೆ ಮಳೆ ನಿಂತ ಮೇಲೆ ರೋಡ್ ಸೈಡಲ್ಲಿ ಗಿಡ ಮರಗಳು, ವಾತಾವರಣ ಚೆನ್ನಾಗಿರುತ್ತಲ್ಲ. ಹಾಗೆ ಅದನ್ನೆಲ್ಲ ನೋಡ್ತಾ ನಿಮಗೆ ಇಷ್ಟವಾದ ಸಿನಿಮಾದ ಹಾಡು ಹೇಳ್ಕೊಂಡು ಹೋಗ್ಬೋದು. ಮನಸ್ಸಲ್ಲಿ ಹೇಳ್ಕೊಳ್ಳಿ ಆಯಿತಾ. ಮತ್ತು ಯಾರಾದರೂ ನೋಡಿದರೆ ಇವಳೆಂತ ಅಂತ ಅನ್ನೋರು ಇರ್ತಾರೆ.
ಯಾರಿಲ್ಲದಿದ್ದರೆ ಆರಾಮಾಗಿ ಸಣ್ಣಕ್ಕೆ ಹಾಡು ಹೇಳ್ಕೊಂಡು ಹೋಗ್ಬೋದು, ಇಷ್ಟಾಗಿದೆ ಹಾಡು ಹೇಳ್ತಾ ಅಲ್ವಾ. ಹಾಗೆ ಖುಷಿಯಾಗಿ ಓಡಾಡಬೇಕು. ಮನೆಯಲ್ಲಿ ನಡುದಿನ ನೋಡ್ತೇವೆ, ಸ್ವಲ್ಪ ಬಿಸಿಲು ಬಂದಾಗ ಹೀಗೆ ನಮ್ಮ ಅಂಗಳದಲ್ಲಿ ಓಡಾಡುವಾಗ ನೋಡ್ತೇವೆ. ನೋಡಿ ಅಂತೆ ಅಲ್ಲೊಂದು ಪಾತ್ರೆಗಿತ್ತಿ ಹೇಗೆ ಇದೆ ಅಂತ, ಎಷ್ಟು ದೊಡ್ಡದಿದೆ ಮಾರೇರೆ. ನನಗೆ ನೋಡಿ ಶಾಕ್ ಆಯಿತಾ, ಇಷ್ಟು ದೊಡ್ಡ ಪಾತ್ರೆಗಿತ್ತಿ ನಾನು ನೋಡೇ ಇರಲಿಲ್ಲ. ದೊಡ್ಡ ತುಂಬ ಕಾಡು ಪ್ರದೇಶದಲ್ಲಿ ಇರ್ಬೋದು, ಮನೆ ಅಂಗಳದಲ್ಲಿ ಎಷ್ಟು ದೊಡ್ಡದು ಬಂದದ್ದು ನಾನು ನೋಡೇ ಇರಲಿಲ್ಲ. ಹತ್ತಿರದಿಂದ ತೋರಿಸ್ತೇನೆ ನೋಡಿ ಅಲ್ವಾ, ಎಷ್ಟು ದೊಡ್ಡದು ಕೂತಿದೆ ಅಂತ. ಒಮ್ಮೆ ಮಾತ್ರ ಬಂದದ್ದು, ಮತ್ತೆ ಬರಲಿಲ್ಲ. ಅದೇ ಇನ್ನು ಇದರಲ್ಲಿ ಕೆಲವೊಂದು ಸಲ ನಾನು ಈಗ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಹೇಳೋದಂದರೆ, ನಾನು ಕಂಪೌಂಡ್ ಮೇಲೆ ಇರುವೆ ಓಡಾಡೋದು, ಇನ್ನೊಂದು ದಿವಸ ಗೋಡೆ ಮೇಲೆ ಇರುವೆ ಓಡಾಡೋದು, ಅಥವಾ ಯಾವ್ದಾದ್ರು ಪ್ರಾಣಿಗಳು, ಅಥವಾ ಏನೋ ಒಂದು ಗಾರ್ಡನ್ನಲ್ಲಿ ಏನೇನು ಸಿಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೀಗೆ ವಿಡಿಯೋ ಮಾಡಿ ಮಾತಾಡ್ತೇನೆ, ಅದರ ಬಗ್ಗೆ ಹೇಳ್ತೇನೆ, ಅದನ್ನು ಖುಷಿ ಪಡ್ತೇನೆ. ಆಗ ಎಣಿಸ್ಬೋದು, ಇವಳಿಗೆ ಬೇರೆ ಕೆಲಸ ಇಲ್ವಾ, ಇವಳಿಗೊಂದು ಮರ್ಲ್ ಅಂತ. ಈ ಸೌತ್ ಕೇಂದ್ರದಲ್ಲಿ ಹೇಳ್ತಾರೆ ಮರ್ಲ್ ಅಂತ ಹೇಳಿದರೆ ಮಂಡೆ ಸಮ ಇಲ್ಲ ಅಂತ. ಇವಳಿಗೆ ಬೇರೆ ಕೆಲಸ ಇಲ್ವ ಅದನ್ನೆಲ್ಲ ತೋರಿಸೋದು. ಹಾಗೂ ಹೇಳ್ತಾರೆ ಕೆಲವರು, ಹೇಳೋರು ಹೇಳ್ಕೊಳ್ಳಿ ಅಂತ. ಆ್ಯಕ್ಚುಲಿ ನನ್ನ ನೇಚರ್ ಹೇಗೆ ಅಂದರೆ, ನಾನು ಚಿಕ್ಕ ವಿಷಯವನ್ನು ಖುಷಿ ಪಡ್ತೇನೆ. ಖುಷಿ ಪಡುವಂಥ ವಿಷಯ ಇರುತ್ತಲ್ವ, ಒಳ್ಳೆ ವಿಷಯಗಳು. ಯಾಕಂದರೆ ಎಲ್ಲವೂ ದೊಡ್ಡ ಸಂತೋಷಗಳೇ ಬರುವವರ ಲೈಫಲ್ಲಿ ಚಿಕ್ಕ ವಿಷಯಗಳಿಗೆ ಆಸ್ಪದ ಇರಲ್ಲ, ಜಾಗ ಇರಲ್ಲ. ಹಾಗೆ ನನ್ನ ಲೈಫಲ್ಲಿ ದೊಡ್ಡದು ಯಾವುದೂ ಕೂಡ ಸಂತೋಷ ಇಲ್ಲ, ಯಾವುದೇ ರೀತಿಯಿಂದ ಒಂದು ನೆಮ್ಮದಿ ಇಲ್ಲ. ಇದರಿಂದ ಕೂಡ ಸಣ್ಣ ಇದ್ದಾಗಿಂದ ಕೂಡ ಚಿಕ್ಕ ವಿಷಯಗಳನ್ನು ಅಬ್ಸರ್ವ್ ಮಾಡೋದು, ಹಾಗೆ ಅದರಲ್ಲಿ ಒಂದು ಕಾಮಿಕ್ ಆ್ಯಂಗಲಿಂದ ನೋಡೋದು. ಅದರಲ್ಲೂ ಕೂಡ ಚಿಕ್ಕ ವಿಷಯವನ್ನು ಖುಷಿ ಪಟ್ಕೊಂಡು ದಿನಗಳನ್ನು ಕಳೀತಾ ಬರ್ತಾ ಇದ್ದೇನೆ ಇಷ್ಟು ವರ್ಷ. ಹಾಗೆ ನನಗೆ ಅದಿಷ್ಟ ಆಗುತ್ತೆ. ಕೆಲವರಿಗೆ ಇವಳಿಗೆ ಬೇರೆ ಕೆಲಸ ಇಲ್ವಾ, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾಳೆ ಅಂತ ನಮ್ಮ ನೆರೆಕರೆ ಕೆಲವರು ಕಮೆಂಟ್ ಮಾಡ್ತಾರೆ. ಮೊಬೈಲ್ ಹಿಡ್ಕೊಂಡು ಗಿಡ ಮರದ ಹತ್ರ ತಿರುಗ್ತಾ ಇರ್ತಾಳೆ ಅಂತ. ನಮ್ಮ ಅಂಗಳದಲ್ಲೇ ನಾನೇ ಓಡಾಡಿದ್ರು, ನನ್ನ ಮೊಬೈಲ್ ಹಿಡ್ಕೊಂಡು ಓಡಾಡಿದ್ರು ಕೂಡ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ನೋಡೋದಕ್ಕೆ. ಪಾಪ ಏನು ಮಾಡೋಕ್ಕಾಗಲ್ಲ. ನಾವು ಅವರ ಬಗ್ಗೆ ಅಂದ್ಕೋಬೇಕು, ಅವರಿಗೆ ಮಂಡೆ ಸಮ ಇಲ್ಲ ಅಂತ. ಅವರು ನನ್ನ ಬಗ್ಗೆ ಅಂದ್ಕೋತಾನೆ, ನನಗೆ ಮಂಡೆ ಸಮ ಇಲ್ಲ ಅಂತ ಅಷ್ಟೇ. ನಾನು ಹಾಗೆ ಅಂದ್ಕೊಬಿಡ್ತೇನೆ. ಮೊದಲೆಲ್ಲ ಬೇಸರ ಆಗ್ತಿತ್ತು ನನಗೆ, ಎಂತ ಮಾತಾಡ್ತಾರೆ ಇವರು ಅಂತ. ಏನೂ ಅನಿಸಲ್ಲ ನನಗೆ. ಅವರ ಲೈಫಲ್ಲಿ ಎಲ್ಲ ಖುಷಿ ಇದ್ದ ಕಾರಣ ಚಿಕ್ಕ ವಿಷಯಗಳು ಅವರಿಗೆ ಬೇಡ ಆಗುತ್ತೆ. ನನ್ನ ಲೈಫಲ್ಲಿ ನನಗೆ ಚಿಕ್ಕ ವಿಷಯಗಳು ಖುಷಿ ಪಡೋದು ಇಷ್ಟ ಆಗುತ್ತೆ. ನನ್ನ ನೇಚರ್ ಹಾಗೆ, ಅಂದರೆ ನನ್ನ ಸ್ವಭಾವ ಹಾಗೆ ಅಷ್ಟೇ. ಒಟ್ಟಾರೆ ಹೇಳೋದಂದರೆ ನನ್ನ ಒಂದು ಉದ್ದೇಶ ಅಷ್ಟೇ. ಲೈಫು ಒಂದೇ ಲೆಕ್ಕ ಇರಲ್ಲ ಯಾರದ್ದು ಕೂಡ ಅಲ್ವಾ, ನಮ್ಮದು ನಿಮ್ಮದು ಎಲ್ಲರದ್ದು ಕೂಡ. ಇವತ್ತಿರೋರು ನಾಳೆ ಇರಲ್ಲ, ನಿನ್ನೆ ಇದ್ದವರು ಇವತ್ತಿರಲ್ಲ. ಮೊದಲೆಲ್ಲ ಹುಷಾರು ತಪ್ಪಿದವರು, ಏಜ್ ಆದವರು ಹೋಗ್ಬಿಡ್ತಾರೆ ಬೇಗ ಅಂತಿತ್ತು. ಈಗ ಹೆಂಗಿದ್ದವರೇ ಹೋಗ್ಬಿಡ್ತಾರೆ. ಅದಕ್ಕೂ ಒಂದು ಲಿಮಿಟೇಷನ್ ಇಲ್ಲ, ಏಜ್ ಲಿಮಿಟೇಷನ್ ಇಲ್ಲ, ಓಕೆನಾ. ಹಾಗೆ ಪ್ರತಿಯೊಂದು ಗಿಡ ಮರ, ನಮಗೆ ನಮ್ಮ ಗಾರ್ಡನ್ನು, ನಮ್ಮ ಮನೆ, ನಮ್ಮ ಅಂಗಳ ಅಂದ್ಕೊಳ್ಳೆ ಕೆಲವು ಗಿಡ ಮರಗಳ ಮೇಲೂ ಅಟ್ಯಾಚ್ಮೆಂಟ್ ಇರುತ್ತೆ ತುಂಬ. ಹಾಗೆ ಇವತ್ತಿದ್ದದ್ದು ನಾಳೆ ಇಲ್ಲ ಅನ್ನುವಾಗ ಅದು ಇದಾಗುತ್ತೆ. ಹಾಗೆ ಪ್ರತಿಯೊಂದು ಜೀವಿಗಳು, ಗಿಡ ಮರ ಆಗಲಿ, ಒಂದು ಪಕ್ಷಿ ಆಗಲಿ, ಮನುಷ್ಯರಾಗಲಿ, ಅಥವಾ ಕೆಲವೊಂದು ಜಾಗಗಳು ನಾವು ಹೋಗ್ತೇವೆ ಬರ್ತೇವೆ, ಅಂಗಡಿಗಳು, ಆಮೇಲೆ ಅಂಗಡಿಗಳೇ ಇರಲ್ಲ, ಮುಚ್ಚಿಬಿಡ್ತಾರೆ. ನಮಗೆ ಅಲ್ಲಿ ಚೆನ್ನ ಬಟ್ಟೆಗಳು, ನಮಗೆ ಬೇಕಾದ ವಸ್ತುಗಳು ಸಿಗುತ್ತೆ, ಅದನ್ನು ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಕೆಲವೊಂದು ಕಾರಣಗಳಿಂದ ಅವರಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಅಥವಾ ಬಂದ್ ಮಾಡಿಬಿಡ್ತಾರೆ. ಆಗಲೂ ಬೇಸರ ಆಗುತ್ತೆ. ಹಾಗೆ ಯಾವುದೇ ಒಂದು ವಸ್ತುಗಳಾಗಲಿ, ಮನುಷ್ಯರನ್ನಾಗಲಿ, ಯಾವುದೇ ಒಂದು ನಾವು ಕಳ್ಕೊಳ್ತೀವಲ್ವ, ನೆಕ್ಸ್ಟ್ ಅದು ಸಿಗಲ್ಲ ಅಂತಿರುವಾಗ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ವಾ. ಹಾಗೆಯೇ ನಾವು ಇರುವಷ್ಟು ದಿನ ಏನು ನಮ್ಮೊಟ್ಟಿಗಿದೆ ಸದ್ಯಕ್ಕೆ, ಗಿಡ ಮರಗಳಾಗಲಿ, ಮನುಷ್ಯರಾಗಲಿ, ಯಾವುದೇ ಒಂದು ಪ್ರಾಣಿ ಪಕ್ಷಿ, ಅವುಗಳ ಜೊತೆ ನಾವು ಇರುವಷ್ಟು ಹೊತ್ತು ಖುಷಿಯಿಂದ ಅವುಗಳನ್ನು ಜೊತೆ ಇರಬೇಕು, ಚೆನ್ನಾಗಿರಬೇಕು. ಅವುಗಳೊಟ್ಟಿಗೆ ಗಿಡ ಮರನೂ ಕೂಡ ಹೂಗಳನ್ನು ನೋಡಬೇಕು, ಖುಷಿ ಪಡಬೇಕು, ಗಿಡಗಳನ್ನು ನೋಡಿ ಖುಷಿ ಪಡಬೇಕು, ಪಕ್ಷಿಗಳನ್ನು ನೋಡಿ ಖುಷಿ ಪಡಬೇಕು.
ಈಗ ನೋಡಿ ಗುಬ್ಬಿಗಳ ಸಂತಾನವೇ ಇಲ್ಲ, ನಾಶ ಆಗಿಬಿಟ್ಟಿದೆ. ಹಾಗೆಲ್ಲ ಎಷ್ಟು ಗುಬ್ಬಿ ಮನೆ ಒಳಗೆಲ್ಲ ಬಂದು ನಮ್ಮ ಅಜ್ಜ ತಾತಂದಿರ ಕಾಲದಲ್ಲಿ ಫೋಟೋದ ಹಿಂದ್ಗಡೆ ಎಲ್ಲ ಗೂಡು ಕಟ್ಟಿರ್ತಿದ್ವು. ಈಗ ಕಾಣೋದೇ ಇಲ್ಲ, ಹೊರಗಡೆ ಬಂದರೂ ಕಾಣಲ್ಲ, ಒಳಗಂತೂ ಇಲ್ಲ. ಹೀಗೆ ಅವುಗಳು ಯಾವುದೆಲ್ಲ ಇರುತ್ತೆ ಆ ಟೈಮನ್ನು ನಾವು ಅವರೊಟ್ಟಿಗೆ ಒಂದು ಖುಷಿಯಲ್ಲಿರ್ಬೇಕಂತಷ್ಟೇ. ಮತ್ತು ಅದೊಂದು ನೆನಪು ಅಂತ ಆಗುತ್ತೆ. ಆ ರಿಯಾಲಿಟಿ ಏನಿರುತ್ತೆ ಹೋಗಿಬಿಡತ್ತೆ ಅಲ್ವಾ. ಹಾಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ. ಸೊ ಯಾವುದು ಶಾಶ್ವತ ಅಲ್ಲ, ಇರುವಷ್ಟು ಹೊತ್ತು ಅವುಗಳೊಟ್ಟಿಗೆ ಚೆನ್ನಾಗಿರಬೇಕು. ಹಾಗೆ ಅಷ್ಟೇ ನನ್ನ ವಿಡಿಯೋದ ಒಂದು ಮೆಸೇಜ್. ಸೊ ಖುಷಿಯಾಗಿದ್ದು ಬಿಡಿ, ನೀವು ಎಲ್ಲರೂ ಕೂಡ ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರಬೇಕು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.